ಯಶೋಧ, ನಿಜ ಹೇಳು, ಆ ಶಕ್ತಿ ಯಾವುದು ಅಂತ ನಿನಗೆ ಗೊತ್ತಾ? ಅದು ಭೂತನೇನಾ? ಬಾಮು, ನನಗಾಗಿರೋ ಆ ಭೂತದ ಅನುಭವನ ಹೇಳ. ನಿಮ್ಮನ್ನು ಕೇಳಿದ್ರ ಅವರು? ಇಲ್ಲ. ಮತ್ತೆ ತೆಪ್ಪು ಕೂತ್ಕೊಳ್ರಿ ಸುಮ್ಮನೆ. ಏನ್ ನಡೀತಿದೆ ಬಂಗಾರಿ? ಅಜ್ಜಿ, ಕಿಶೋರ್ ಅಪ್ಪ ಈ ಮನೆ ಭೂತದ ವಿಷಯ ಹೇಳು ಅಂತ ಅಮ್ಮನ್ ಕೇಳ್ತಿದ್ದಾರೆ. ಮಂತ್ರವಾದಿ ಅತ್ತೆ ನನ್ನ ಭೂತ ಅನ್ಕೊಂಡು ಅಮ್ಮಂಗೆ ಪಾಠ ಕೊಡ್ತಿದ್ದಾಳೆ. ಏ ಯಶೋದ, ಅವನು ಅಷ್ಟೊಂದು ಕೇಳ್ಕೊತಿದ್ದಾನಲ್ಲೇ, ಇನ್ನು ಯಾಕೆ ಎಲ್ಲ ವಿಷಯನೂ ಮುಚ್ಚಿಡ್ತಿದ್ಯಾ? ಆ ಭೂತ ಇದೆ, ಅದನ್ನ ನಾನೇ ಸಾಕೊಂಡಿದ್ದೀನಿ ಅಂತ ಇದ್ದದ್ದನ್ನ ಇದ್ದಾಗ ಹೇಳ್ಬಿಡು. ಇಷ್ಟು ವರ್ಷ ನೀನು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಈಗ ಯಾಕೆ ಹೀಗೆ ನಡ್ಕೋತಿದ್ಯಾ? ನೀನು ಒದ್ದಾಟ ನೋಡ್ತಿದ್ರೆ ನಿನ್ನ ಮನಸ್ಸಲ್ಲಿ ದೊಡ್ಡ ಯುದ್ಧನೇ ನಡೀತಿದೆ ಅಂತ ಅನಿಸ್ತಿದೆ. ಸತ್ಯ ಹೇಳು ಯಶೋಧ. ಯಾಕೆ ಯಶೋದ ಸುಮ್ಮನೆ ನಿಂತಿದ್ಯಾ? ಆ ಭೂತನೇ ನಿನ್ನನ್ನು ಆಸ್ಪತ್ರೆಗೆ ಸೇರ್ಸೋದಕ್ಕೆ ಕಾರಣ ಅಂತ ಒಪ್ಕೋ. ಇಲ್ಲ, ಅದೆಲ್ಲ ಸುಳ್ಳು. ನೀ ಸತ್ಯ ಹೇಳಲ್ಲ ಅಲ್ವಾ? ನನಗೀಗ ಅರ್ಥ ಆಗ್ತಿದೆ ನಿನ್ನ ವಿಚಿತ್ರ ನಡವಳಿಕೆ ಹಿಂದೆ ಆ ಭೂತದ ಕೈವಾಡ ಇದೆ ಅಂತ. ಈ ಭೂತದಿಂದನೇ ನಿನ್ನ ಆರೋಗ್ಯ, ನಿನ್ನ ಮನಸ್ಥಿತಿ ಎಲ್ಲ ಕೆಟ್ಟಿರೋದು. ಆ ಭೂತನೇ ನೀನು ಏನು ಮಾತಾಡದೇ ಇರೋ ಹಾಗೆ ನಿನ್ನ ಬಾಯಿ ಕಟ್ಟಾಕಿದೆ. ಈಗ ನಾನೊಂದು ತೀರ್ಮಾನ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ರಾಗಿಣಿ ಮನೆ ಬಿಟ್ಟು ಹೋಗ್ತಾಳ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಾನಂತೂ ಈ ಭೂತದ ಮನೇಲಿ ಇರಲ್ಲ. ನಾನು ಇವತ್ತೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಬರೋರು ನನ್ನ ಜೊತೆ ಬರ್ಬೋದು, ನಾನು ಹೋಗೋದು ಗ್ಯಾರಂಟಿ. ನೀವೆಲ್ಲ ಡಿಸೈಡ್ ಮಾಡಿ ಈ ಮನೇನ ಬಿಟ್ಟು ಹೋಗೋದು ಅಂತ ತೀರ್ಮಾನ ಮಾಡಿದ್ರೆ ನಾವು ಈ ಮನೇನ ಖಾಲಿ ಮಾಡಿ ಹೊರಟೋಗೋಣ. ಅಜ್ಜಿ, ತಮ್ಮನವರಪ್ಪ ಎತ್ಕೊಂಡೋದ್ರು, ಮನೆ ಬಿಟ್ಟು ಹೋಗ್ತಾರಂತೆ. ಅಮ್ಮ ಇರಮ್ಮ, ನಾನು ಬಂದೆ. ರೀ ರೀ ನಿಂತ್ಕೊಳ್ಳಿ. ರೀ ನನ್ನ ಮಾತು ಕೇಳಿ. ರೀ ರೀ ಒಂದು ನಿಮಿಷ ನಿಂತ್ಕೊಳ್ಳಿ. ದಯವಿಟ್ಟು ನನ್ನ ಮಾತು ಕೇಳಿ. ದುಡುಕಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡಿ. ಇಲ್ಲ ಯಶೋಧ, ನನ್ನನ್ನು ತಡೆಯೋ ಪ್ರಯತ್ನ ಮಾಡಬೇಡ. ನಾನು ಒಂದ್ಸಲ ನಿರ್ಧಾರ ತಗೊಂಡ್ಮೇಲೆ ಮುಗೀತು. ಅದರಿಂದ ಹಿಂದೆ ಸರಿ ಪ್ರಶ್ನೆನೇ ಇಲ್ಲ. ಅಣ್ಣ, ಅತ್ತಿಗೆ ಹೇಳ್ತಿರೋ ಮಾತು ಸರಿ ಅನಿಸ್ತಿದೆ. ನೀನು ಯಾಕೋ ತುಂಬ ದುಡುಕ್ತಿದ್ಯಾ. ಅಷ್ಟಕ್ಕೆ ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಏನು ಬಂದಿದೆ? ಮತ್ತಿನ್ನೇನಾಗಬೇಕು? ಯಶೋಧ ಆರೋಗ್ಯ ಪದೇ ಪದೇ ಕೆಡ್ತಾ ಇದೆ. ಅವಳ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿಲ್ಲ. ಇನ್ನು ಯಾರಿಗೇನು ಕಾದಿದೆಯೋ ಈ ಕೂಡಲೇ ಈ ಮನೆ ಬಿಟ್ಟು ಹೋಗೋದೇ ಇದಕ್ಕೆಲ್ಲ ಪರಿಹಾರ. ಅಣ್ಣ, ನನ್ನ ನಿರ್ಧಾರ ಸರಿಯಾಗಿದೆ. ಆ ಭೂತ ಚಿತ್ರಹಿಂಸೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕೆ ನಾನು ಅಮ್ಮನೂ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಗುಡ್, ಒಳ್ಳೆ ನಿರ್ಧಾರನೇ ಮಾಡಿದ್ದೀರಾ. ಅಮ್ಮ, ನೀನು ನಮ್ಮ ಜೊತೆ ಬಂದ್ಬಿಡು. ಪರಿಸ್ಥಿತಿ ಕೈ ಮೀರ್ತಿದೆ. ಮೊದಲು ಅಜ್ಜಿನ ಕರ್ಕೊಂಡು ಬರಬೇಕು. ರಾಗಿಣಿ, ಆ ಮಗುನ ಯಾಕೆ ಎಲ್ಲರ ವಿರುದ್ಧ ಎತ್ಕಡ್ತಾ ಇದೆಯಾ? ಆ ಮಗು ನಿನಗೇನು ಅನ್ಯಾಯ ಮಾಡಿದೆ? ಆ ಜೀವ ತಿನ್ನೋ ಭೂತ ನಿಂಗೆ ಮಗುನಾ? ನೋಡಿದ್ದೆ ಅಣ್ಣ, ನಿನ್ನ ಹೆಂಡತಿ ಮನಸ್ಸೊಳಗಡಿರೋ ಆ ಭೂತದ ಪ್ರೀತಿ ಹೇಗೆ ಈಚೆ ಬರ್ತಿದೆ ಅಂತ. ಸಾಕು ನಿಲ್ಸು. ನೀನು ಕಿಶೋರ್ಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ಯಾ. ಅವನು ನೀನು ಏನೆಲ್ಲ ಮಾಡಿದೆ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡು. ನೀನು ಆ ಮಗುಗೆ ಕೆಟ್ಟದನ್ನ ಬಯಸಿದೆ.
ಅದಕ್ಕೆ ಆ ದೇವ್ರು ನಿನಗೆ ಕೆಟ್ಟದನ್ನು ಮಾಡ್ತಿದ್ದಾನೆ. ಅದಕ್ಕೆ ಆ ಮಗುನ ಯಾಕೆ ದೂಷಿಸ್ತಾ ಇದೆಯಾ? ಸರಿಯಾಗಿ ಹೇಳ್ದೆ ಅಮ್ಮ. ಅಮ್ಮ, ಗಣೇಶನೇ ಮಂತ್ರವಾದಿ ಅತ್ತೆಗೆ ಬುದ್ಧಿ ಕಲಿಸ್ತಾನೆ ನೋಡು. ಇಲ್ಲ ಯಶೋದ, ನಾನು ಈ ಮಾತನ್ನ ಒಪ್ಪಲ್ಲ. ಭೂತ ಅಂದಮೇಲೆ ಅದು ಕೆಟ್ಟದನ್ನೇ ಮಾಡೋದು. ನೀನು ಇಲ್ಲೇ ಇದ್ದು ಅದ್ರ ಚೇಷ್ಟನ ನೋಡ್ಬೇಕಾಗಿತ್ತು. ನನ್ನ ಕೈ ಹಿಡಿದು ಮಾಡಿ ಮೇಲಿಂದ ಎಳ್ಕೊಂಬಂದು ನನ್ನನ್ನು ಕೆಳಗೆ ಬೀಳಿಸ್ತು. ನನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ. ಅಮ್ಮ, ಇಲ್ಲಮ್ಮ, ನಾನು ಏನ್ ತಪ್ಪು ಮಾಡಿಲ್ಲ. ಮಾಡಿ ಚಿಕ್ಕಮ್ಮ ನಿನ್ ಮೈ ಮೇಲೆ ಭೂತ ಬಂದಿದೆ ಅಂತ ಬೈದ್ರು, ಅದಕ್ಕೆ ಹಾಗೆ ಮಾಡ್ದೆ ಅಮ್ಮ. ಇದು ತಪ್ಪ? ಬಾಮಿನಿ ಹೇಳ್ತಿರೋ ಮಾತು ನಿಜ. ನಾನು ಮೊದಲಿಂದಲೂ ಈ ಮನೇಲಿ ಭೂತ ಇದೆ ಅಂತ ಹೇಳ್ತಾ ಇದ್ದೆ. ಆ ಭೂತ ನನ್ನ ಕುದುರೆಯಲ್ಲಿ ಗುದ್ದಿ ಸಾಯ್ಸಕ್ಕೆ ನೋಡ್ತಿತ್ತು, ಮತ್ತೆ ಕ್ಯಾಂಡ್ಲು ತಗೊಂಡು ಸುಟ್ಟಾಕಕ್ಕೆ ನೋಡ್ತಿತ್ತು. ನಾನು ಈ ಮಾತನ್ನು ಹೇಳಿದ್ರೆ ಭಾಮಿನಿ ನನ್ನ ಮಾತು ನಂಬ್ತಿರ್ಲಿಲ್ಲ. ಈಗ ಅವಳಿಗೆ ಅನುಭವ ಆಗಿದೆ ನೋಡಿ. ನಾವಂತೂ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಪ್ರತಿದಿನ ಪ್ರತಿ ಕ್ಷಣ ಆ ಭೂತಕ್ಕೆ ಹೆದರ್ಕೊಂಡು ನಾವು ಇಲ್ಲಿರೋಕ್ಕಾಗೋದಿಲ್ಲ. ರಾಜೀವ, ಯಾಕೆ ಮನೆ ಬಿಟ್ಟು ಹೋಗ್ತಾ ಇದೀಯಾ? ನನ್ನ ನಿರ್ಧಾರ ನಾನು ಹೇಳಿದ್ದೀನಲ್ಲ ಅಜ್ಜಿ. ನನ್ನ ಅನುಮತಿ ಇಲ್ಲದೆ ಯಾರು ಮನೆ ಬಿಟ್ಟು ಹೋಗ್ಕೂಡ್ದು. ಇಲ್ಲ ಅಜ್ಜಿ, ಇದು ಒಂದು ವಿಷಯದಲ್ಲಿ ಮಾತ್ರ ನಾನು ಯಾರ ಮಾತು ಕೇಳಕ್ಕೆ ತಯಾರಿಲ್ಲ. ನಾನು ಮನೆ ಬಿಟ್ಟು ಹೋಗೋದೆ. ನೋಡಿ, ನೀವೆಲ್ಲ ಆ ಭೂತದ ಬಗ್ಗೆ ಮಾತಾಡ್ತಿರೋದ್ರಿಂದ, ಅಣ್ಣ ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತಿರೋದ್ರಿಂದ ನಿಮಗೆಲ್ಲ ಒಂದು ವಿಷಯ ಹೇಳಬೇಕಾಗಿದೆ. ಈ ಮನೆಯಲ್ಲಿ ಭೂತ ಇರೋದು ನಿಜ. ಆದರೆ ನೀವೆಲ್ಲ ಅನ್ಕೊಂಡಿರೋ ಹಾಗೆ ಕೆಟ್ಟು ಭೂತ ಅಲ್ಲ ಅದು. ಅದೊಂದು ಮುಗ್ಧ ಮಗು. ಅದು ಎಲ್ರಿಗೂ ಒಳ್ಳೇದೇ ಮಾಡಿದೆ. ನಾನಿವತ್ತು ಮನುಷ್ಯನಾಗಿರೋದೇ ಆ ಮಗುವಿಂದ. ಅಣ್ಣ, ಅದಕ್ಕೆ ಹೆದರ್ಕೊಂಡು ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಖಂಡಿತ ಇಲ್ಲ ಅಣ್ಣ. ಶಶಾಂಕ್, ನಿನ್ನ ಬಾಯಿ ಮುಚ್ಕೊಂಡಿರು. ಅದಕ್ಕೆ ಪರ ವಕಾಲತ್ ಮಾಡಕ್ಕೆ ಬರಬೇಡ. ಅದು ಎಂಥ ಕೆಟ್ಟ ಭೂತ ಅಂತ ಎಲ್ರಿಗೂ ಗೊತ್ತಿದೆ. ಅಂತ ಕೆಟ್ಟ ಭೂತ ಈ ಮನೇಲಿದೆ ಅನ್ನೋದು ಮುಂಚೆನೇ ಗೊತ್ತಿತ್ತಲ್ವಕ್ಕ? ಇದನ್ನೆಲ್ಲ ಯಾರಿಗೂ ಹೇಳ್ದೆ ಇಷ್ಟು ದಿನ ಮುಚ್ಚಿಟ್ಟಿದ್ದು ತಪ್ಪಲ್ವಕ್ಕ? ಆ ಮಗು ನನಗೋಸ್ಕರ ಏನೆಲ್ಲ ಮಾಡಿದೆ ಅಂತ. ಅನಾಥಾಶ್ರಮದಿಂದ ಮಗು ಕರ್ಕೊಂಡು ಬರೋಣ ಅಂತ ಹೇಳಿದ್ ನಾನು. ಆದ್ರೆ ಹಾಗೆ ಮಾಡಕ್ ಹೇಳಿದ್ದೆ ಆ ಮಗು ರೀ. ನಾನು ಮನೆಯಲ್ಲಿ ಇಲ್ದಾಗ ಇವನ್ ಜೀವ ತೆಗಿಯಕ್ ನೋಡಿದ್ರು. ಈ ಎಲ್ಲ ಅನಾಹುತಗಳಿಂದ ಮಗುನ ಕಾಪಾಡಿ ಅವನ ಜೀವ ಉಳಿಸಿದ್ದು ಅಂಜಲಿ ರೀ. ಅಮ್ಮ, ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಂಗೆ ನನ್ನ ಮೇಲೆ ಎಷ್ಟೋ ಪ್ರೀತಿ.